ಕಾಂಗ್ರೆಸ್ ಬಿಜೆಪಿ ನಡುವೆ ಒಳ ಮೀಸಲಾತಿ ವಾಕ್ಸಮರ. ಸಿದ್ದರಾಮಯ್ಯ ವಿರುದ್ಧ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಇವತ್ತಿಗೂ ಸಿಎಂ ಪ್ರಾಮಾಣಿಕರಾಗಿಲ್ಲ. ಕಾಂಗ್ರೆಸ್ ಬಿಜೆಪಿ ನಡುವೆ ಒಳ ಮೀಸಲಾತಿ ವಾಕ್ಸಮರ ನಡೀತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ಯಾವತ್ತೂ ಪ್ರಾಮಾಣಿಕರಾಗಿಲ್ಲ. ಎಸ್ಸಿ ಸಮುದಾಯಕ್ಕೆ ಮೂಗಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ. ನಾಳೆ ವರದಿ ಸಲ್ಲಿಕೆ ಆಗಲಿದೆ, ಆದರೆ ಜಾರಿ ಮಾಡುವ ವಿಶ್ವಾಸ ಇಲ್ಲ. ಒಳ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಮೇಲೆ ಆರೋಪ ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ನಡೀತಾ ಇರುವಂತಹ ವಾಕ್ಸಮರವನ್ನ ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ವಿರುದ್ಧ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಅವಧಿಯಲ್ಲಿ ನಾವು ಆದೇಶವನ್ನೇ ಮಾಡಿದ್ದೇವೆ. ನಾವು ಒಳ ಮೀಸಲಾತಿ SC ST ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ನಾಗಮೋಹನ್ ದಾಸ್ ಅವರು ಏನು ಶಿಫಾರಸು ಮಾಡಿದ್ರು ಆಯೋಗ, ಅದರ ಅನ್ವಯ SC ST ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ಅದರ ಅನ್ವಯ ಒಳ ಮೀಸಲಾತಿಯನ್ನು ಕೂಡ ನಾವು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿ ನಾವು ತೀರ್ಮಾನ ಮಾಡಿದ್ದೇವೆ. ಅವತ್ತೇನಿತ್ತು ಇವ್ರದ್ದು, ನೀವು ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತಿದ್ರು. ಏನಂತಿದ್ರು ಮುಖ್ಯಮಂತ್ರಿಗಳು? ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು ಇದಕ್ಕೆ ಅಂತಿದ್ರು. ಅವ್ರು ಮಾಡೋ ಮನಸ್ಸಿಲ್ಲ. ಇವತ್ತಿಗೂ ಕೂಡ ಒಳ ಮೀಸಲಾತಿಯಲ್ಲಿ ಅವ್ರ ಪ್ರಾಮಾಣಿಕತೆ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗಬೇಕು ಅಂತಿದ್ರು. ನಾವು ಹೇಳಿದ್ವಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಂತ. 2 ಥರ ಜಜ್ಮೆಂಟ್ ಬಂದಿದ್ದರಿಂದ ಅದು ಸುಪ್ರೀಂ ಕೋರ್ಟಲ್ಲಿತ್ತು. ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ಏನು ಕೊಡ್ತೀಗ? ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಇಲ್ಲ, ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು ಅಂತ ಭಾಳ ದೊಡ್ಡ ತಜ್ಞರೆಲ್ಲ, ಕಾಂಗ್ರೆಸ್ಸಿನ ತಜ್ಞರೆಲ್ಲ ಹೇಳ್ತಾ ಇದ್ರು. ಇವತ್ತೇನಾಯಿತು? ಅವರು 2013ರಿಂದ 2017 ಮಾಡ್ತೀವಿ ಅಂತೇಳಿ ಮೂಗಿಗೆ ತುಪ್ಪ ಹಚ್ಚಿದ್ರು. ಈ ಎಲ್ಲ ಸಮುದಾಯಕ್ಕೆ ಅತ್ಯಂತ ತೆಳ ಸಮುದಾಯ, ಅತ್ಯಂತ ಅನಾಚಾರಕ್ಕೆ ಒಳಪಟ್ಟಿರುವಂಥ ಒಂದು ಸಮುದಾಯಕ್ಕೆ ಮುಗಿಗೆ ತುಪ್ಪ ಹಚ್ಚಿದ್ರು. ಇಲ್ಲಿ ನಮ್ಮ ಅವಧಿಯಲ್ಲಿ ನಾವು ಆದೇಶವನ್ನೇ ಮಾಡಿದ್ದೇವೆ. ನಾವು ಒಳ ಮೀಸಲಾತಿ SC ST ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ನಾಗಮೋಹನ್ ದಾಸ್ ಅವರು